Maths making easy with the fundamentals. Multiplication of a decimal number by 10, 100,000 etc. ಅಂದರೆ ಒಂದು ಡೆಸಿಮಲ್ ನಂಬರಿಗೆ 10, 100,000 ಇಂದಲೇ ಮಲ್ಟಿಪ್ಲೈ ಮಾಡಬೇಕಾದ್ರೆ ಡೆಸಿಮಲ್ ಗೋ ಫಾರ್ವರ್ಡ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಝೀರೋಸ್. ನಾವು ಮಲ್ಟಿಪ್ಲೈ ಮಾಡುದ ಅದಲ್ಲಿ 10, 100,000 ಎಷ್ಟು ಝೀರೋಸ್ ಉಂಟು ಅದು ಒಂದೊಂದು ಮಾಡುವಾಗ ಅದರಲ್ಲಿ ಎಷ್ಟು ಝೀರೋಸ್ ಉಂಟು ಅಷ್ಟು ಡಿಜಿಟ್ ಡೆಸಿಮಲಿಂದ ಮುಂದೆ ಬರಿಬೇಕು. ಹೇಗೆ ಅಂದರೆ 0.657 ಇಂಟು 10 ಅನ್ನು ಹೇಳುವಾಗ ಇಲ್ಲಿ ಒಂದು ಝೀರೋ ಉಂಟು, ಸೊ ಪಾಯಿಂಟಿಂದ ಒಂದು ಡಿಜಿಟ್ ಮುಂದೆ ಬರುವಾಗ 6.57. ಅದೇ ಥರ 3.14 ಇಂಟು 10 ಅನ್ನು ಹೇಳುವಾಗ 10ನಲ್ಲಿ ಒಂದು ಝೀರೋ, ಸೊ ಒಂದು ಡಿಜಿಟ್ ಮುಂದೆ 31.4. ಅದೇ ಥರ 0.657 ಇಂಟು 100 ಹೇಳುವಾಗ 100ಅಲ್ಲಿ 2 ಝೀರೋಸ್ ಉಂಟು, ಸೊ ಇಲ್ಲಿಂದ 2 ಡಿಜಿಟ್ ಮುಂದೆ ಬರಬೇಕು 65.7. 3.149 ಇಂಟು 100 ಅನ್ನು ಹೇಳುವಾಗ ಇದರಲ್ಲಿ ಸಹ 2 ಝೀರೋಸ್ ಉಂಟು, ಸೊ 2 ಡಿಜಿಟ್ ಮುಂದೆ 314.9. ಇನ್ನೊಂದು ವಿಷಯ ಎಂದರೆ ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದ ಡೆಸಿಮಲ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಝೀರೋಸ್, ಅಂದರೆ ಮಲ್ಟಿಪ್ಲೈ ಮಾಡುವಾಗ ಬರೆದ 10, 100,000ರಲ್ಲಿ ಎಷ್ಟು ಝೀರೋಸ್ ಉಂಟು ಅಷ್ಟು ನಂಬರ್ ಆಫ್ ಡಿಜಿಟ್ಸ್ ಡೆಸಿಮಲ್ ಅನಂತರ ಬರುವಾಗ ಎಂದಾಗಬೇಕು, ಆನ್ಸರ್ ಇಸ್ ದ ಸೇಮ್ ನಂಬರ್ ವಿತೌಟ್ ಡೆಸಿಮಲ್. ಇದಕ್ಕೆ ನಮಗೆ ಪಾಯಿಂಟಲ್ಲಿ ಪಾಯಿಂಟ್ ಅನಂತರ ಒಂದು ಡಿಜಿಟ್ ಉಂಟು, ಇಲ್ಲಿ ಒಂದು ಝೀರೋ ಉಂಟು, ಸೊ ನಾವು ಆನ್ಸರ್ ಬರೆಯುವಾಗ ವಿತೌಟ್ ಡೆಸಿಮಲ್ we can write the number. So 3.7 into 10 is 37. ಅದೇ ಥರ 2.54 into 100 ಅನ್ನು ಹೇಳುವಾಗ ಇದು ಪಾಯಿಂಟ್ ಅಂದರೆ 2 ಡಿಜಿಟ್ ಉಂಟು, ಇಲ್ಲಿ 100ಗೆ 2 ಝೀರೋಸ್ ಉಂಟು, ಸೊ ಇದರಲ್ಲಿ ಪಾಯಿಂಟ್ ಬರಲಿಕ್ಕೆ ಅಗತ್ಯವಿಲ್ಲ. ವಿತೌಟ್ ಡೆಸಿಮಲ್ ಯು ಕ್ಯಾನ್ ರೈಟ್ ದ ಸೇಮ್ ನಂಬರ್ 254 254. ಅದೇ ಥರ 5.437 into 1000 ಅನ್ನು ಹೇಳುವಾಗ ಇದರಲ್ಲಿ 3 ಝೀರೋಸ್ ಉಂಟು, ಸೊ ಎಂದಾಗಬೇಕು ಇದು ಪಾಯಿಂಟ್ ಅಂದರೆ ಸಹ 3 ಡಿಜಿಟ್ ಉಂಟು, ಸೊ ಎಂದಾಗಬೇಕು ಪಾಯಿಂಟ್ ಬರಿಬೇಕಂದಿಲ್ಲ 5437. ಓಕೆ, ಇದರ ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.